ಮಂತ್ರಿಗೌಡರು ಇದೀಗ ಈ ಕ್ರೀಡಾಕೂಟಕ್ಕೆ ಆಗಮಿಸ್ತಾ ಇದ್ದಾರೆ. ಅವ್ರು ಬಂದಾಗ ಎಲ್ಲರೂ ಕೂಡ ಚಪ್ಪಾಳೆ ಮುಖೇನ ಕರ್ನಾಟಕದೊಂದಿಗೆ ಅವ್ರನ್ನ ಭವ್ಯ ಸ್ವಾಗತವನ್ನು ನಾವು ಬಯಸೋಣ. ಇನ್ನೇನು ಕೆಲವು ನಿಮಿಷಗಳಲ್ಲಿ ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ, ಜನಮನ್ನಣೆಯನ್ನು ಪಡೆದ ಜನನಾಯಕರಾಗಿ, ಆಯ್ಕೆಯಾಗಿ ಜನಸೇವೆ ಮಾಡ್ತಾ ಇರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ, ಜನಸೇವಕ ಶ್ರೀಮಾನ್ ಮಂತ್ರಿಗೌಡರು ಈ ಭವ್ಯ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಭಾಗೇರಿ ಎಂಟು ಏಳು ಹತ್ತು ಏಳು ಎದುರಾಳಿಗೆ ಮುಟ್ಟಿ ತೊಡೆತಟ್ಟಿದ ಒಂದು ಆತ್ಮವಿಶ್ವಾಸದ ಆಟದ ಪ್ರದರ್ಶನ ಬರ್ತಾ ಇದೆ. ನಮ್ಮ ಮಂಡ್ಯ ಮೂಲದ ಹಿರೇಮರಳಿ ಹುಡುಗ ಉತ್ತಮ ಪ್ರದರ್ಶನ. ಹತ್ತು ಎಂಟರಲ್ಲಿ ಈಗ ಎಟ್ಟಿಗೆ ತಿರುಗಿತ್ತು ಟೈಮಿಂಗ್ ಡಬಲ್ ಆಂಕಲ್ ಹೋಲ್ಡ್. ನೋಡಿ, ತೀರ್ಪುಗಾರರಿಗೆ ವ್ಯತಿರಿಕ್ತವಾಗಿ ವರ್ತಿಸಬಾರದು. ಕಬಡ್ಡಿಯ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಎಲ್ಲರೂ ಕೂಡ ಪಾಲಿಸಲೇಬೇಕು. ಇದು ಕಬಡ್ಡಿ ಆಟದ ನಿಯಮಗಳು. All players please obey the referee decision. No more arguments against the referee. ಎಸ್ ಚಿರುಕನ ಪಾದದ ಚಾಲಾಕಿ ಆಟಗಾರ, ಮಂಡ್ಯ ಮೂಲದ ಗ್ರಾಮೀಣ ಸಗುಳಿನ ಪ್ರತಿಭೆ, ಅಂಕಕ್ಕಾಗಿ ಹರಸಾಹಸ ಪಡ್ತಾ ಇದ್ದಾನೆ. ಅದ್ಭುತವಾದಂತಹ ಡಿಫೆನ್ಸ್ ಅಲ್ಲಿ ಇದೀಗ ಕಾಯ್ದುಕೊಳ್ತಾ ಇದೆ. ಮೇಘನ ಬಿ ಮೇಲುಗೈನ ಈ ಪಂದ್ಯದ ಮೇಲೆ ಸಾಧಿಸಿಕೊಳ್ತಾ ಇದೆ. ಕಳೆದ ಬಾರಿ ಬಂಧಿತನಾಗಿದ್ದ, ಆದ್ರೆ ಲೈನ್ ಔಟ್ ಆಗಿದ ಕಾರಣ ಆತನಿಗೆ ಡಿಫೆನ್ಸ್ ಅಲ್ಲಿ ಆತನಿಗೆ ಸಕ್ಸಸ್ ನೀಡಲಿಲ್ಲ. ಸೊ ಹಾಗಾಗಿ ಒಂದು ಅದೃಷ್ಟದ ಅಂಕ ಸಿಕ್ಕಿದೆ ಮೇಘನ ತಂಡಕ್ಕೆ ಮೇಲುಗೈ ಸಾಧಿಸಿಕೊಳ್ಳಲಿಕ್ಕೆ. 11-8 3 ಅಂಕಗಳ ಮುನ್ನಡೆ. ಮೇಘನ ಮುನ್ನಡೆಯಲ್ಲಿದೆ. ಮೂರು ಅಂಕಗಳ ಮುನ್ನಡೆಯಲ್ಲಿ ಮೇಲುಗೈಯನ್ನು ಸಾಧಿಸಿಕೊಳ್ತಾ ಇದೆ. ಸಂಖ್ಯೆ 10 ತಾಲಿ ಭಾಗದಲ್ಲಿ ಚಾಲಾಕಿ ಯುವ ಪ್ರತಿಭೆ, ಉದ್ಯಮ ಆಟಗಾರ, ತಂಡಕ್ಕೆ ಉಪಯೋಗವಾಗಬಲ್ಲಂತ ಆಟಗಾರ. ಲೈನ್ ರೆಫ್ರಿ ಸ್ವಲ್ಪ ಆ ಕಡೆ ಗಮನ ಕೊಡಿ, ಯಾಕಂದ್ರೆ ಸ್ಟ್ರಗಲ್ ಇರುತ್ತೆ. ಮತ್ತೊಬ್ಬ ಯುವ ಕಿಲಾಡಿ ದಾಳಿಯಲ್ಲಿ ತನ್ನ ಎಲ್ಲ ಪ್ರಯತ್ನವನ್ನು ಸಾಧಿಸಿಕೊಳ್ತಾ ಇದ್ದಾನೆ. ಅಮೂಲ್ಯವಾದಂತಹ ಅಂಕದ ಗಳಿಕೆ 11-9. ಇಟ್ಸ್ ಗೋಲ್ಡನ್ ಪಾಯಿಂಟ್, ರೈಡಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. 11-9. ಹನ್ನೊಂದು 9ರಲ್ಲಿ ರೋಚಕ ಕಟ್ಟ ತಲುಪ್ತಾ ಇದೆ ಈ ಪಂದ್ಯ. ಇಲ್ಲಿ 11-9. ಮತ್ತೀಗ ಯುವ ಕಿಲಾಡಿ ಮಾಧ, ಜಸ್ಟ್ ನಂಬರ್ 10, ಜೂನ್ ಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡದಲ್ಲಿ ಸ್ಥಾನ ಗಳಿಸಿಕೊಂಡ ಪ್ರತಿಭೆ ಮಾಧ. ಮಂಡ್ಯ ಮಣ್ಣಿನ ಸೊಗಡಿನ ಗ್ರಾಮೀಣ ಸೊಗಡಿನ ಪ್ರತಿಭೆ ಮಾಧ, ಜಸ್ಟ್ ನಂಬರ್ 10, ದಿಟ್ಟ ಆಟದ ಪ್ರದರ್ಶನ ಈ ಪಂದ್ಯದಲ್ಲಿ ನೀಡ್ತಾ ಇದ್ದಾನೆ. ತನ್ನೆಲ್ಲ ಬಲವನ್ನ ಸಾಮರ್ಥ್ಯವನ್ನ ಇಲ್ಲಿ ಸಾಬೀತುಪಡಿಸಿಕೊಳ್ತಾ ಇದ್ದಾನೆ ಅಂಕಕ್ಕಾಗಿ. 11-9.
2 ಅಂಕಗಳ ಮುನ್ನಡೆಯನ್ನ ಕಾಯ್ಕೊಳ್ತಾ ಇದೆ ಮೇಘನ. ಈ ಪಂದ್ಯದ ಮೇಲಿನ ಮೇಲಿಗೈಗಾಗಿ ಮೇಘನ ಎಚ್ಚರಿಕೆ ಡಿಫೆನ್ಸ್ ಅನ್ನ ಕಾಯ್ದುಕೊಳ್ತಾ ಇದೆ. ಒಂದು ಅವಕಾಶ ಒದಗಿ ಬಂದಿದೆ ಎದುರಾಳಿ ತಂಡ ಟೀಮ್ ಬಸವೇಶ್ವರ ತಂಡಕ್ಕೆ. ಸೂಪರ್ ರೀಚ್ನಲ್ಲಿ ಸೂಪರ್ ತಿರುವನ್ನ ಮತ್ತೆ ಪಡೆದುಕೊಳ್ತಾ ಇದೆ ಮೇಘನ. ಮೇಲಿಗೈ ಸಾಧಿಸಲಿಕ್ಕೆ ಈ ಮುಖ್ಯ ದಾಳಿ ಅತಿ ಮುಖ್ಯವಾಗ್ತಾ ಇದೆ. Yes, most successful rider, most useful rider for the team. Madha ತನ್ನ ಬಲವನ್ನು ಇಲ್ಲಿ ತನ್ನ ಸಾಮರ್ಥ್ಯವನ್ನು ಇಲ್ಲಿ ಪ್ರದರ್ಶಿಸಿಕೊಡ್ತಾ ಇದೆ. ನಾಲ್ಕು ಅಂಕಗಳ ಮುನ್ನಡೆಯ ಮೇಲುಗೈ ಮೇಘನ ಬಿ ತಂಡಕ್ಕೆ ಲಭಿಸ್ತಾ ಇದೆ. 14-11 14-11 1 ಸೆಕೆಂಡ್ ಮಾತ್ರ ಎದುರಾಳಿಗೆ ಅದಿಗೊತ್ತಿದ್ದಾನೆ. ಸೂಪರ್ ರೀಚ್ನಲ್ಲಿ 2+2 4 ಪಾಯಿಂಟ್ಸ್ ಮಾದ. ಉನ್ಮಾದದ ಆಟದ ಮೂಡಿ ಬರ್ತಾ ಇದೆ ಈ ಮಾದನಿಂದ. ಅದ್ಭುತ ಆಟಗಾರ ಮಾದನಿಂದ ಉನ್ಮಾದದ ಆಟ. ಎಸ್ ಇದೊಂದಿಗೆ ಉನ್ಮಾದ ಭರಿತ ಆಟಗಾರನಾಗಿ ಎಸ್ ಈಗ ಅಂಕಕ್ಕಾಗಿ ಎದುರಾಳಿ ಅಂಕಗಳಿಗೆ ಆರು ಸಾಹಸ ಪಡ್ತಾ ಇದ್ದಾರೆ. ಪ್ರಯತ್ನ ಬಾಕ್ಲಿನ ಹೊರಭಾಗದಲ್ಲಿತ್ತು, ಟೈಮಿಂಗ್ ನಲ್ಲಿ ವ್ಯತ್ಯಯ ಇತ್ತು, ಯಶಸ್ವಿಯಾಗಿ ಅಂಕ ಗಳಿಸಿಕೊಂಡಿದ್ದಾನೆ ದಾಳಿಗಾರ. 19-12 7 ಅಂಕಗಳ ನಂತರ ದಾಳಿ ವಿಭಾಗದಲ್ಲಿ ಮಾಧ ಮತ್ತೆ ಉನ್ಮಾದದ ಆಟ ತೋರಿಸ್ತಾನೆ ಕಾದೊಳ್ಬೇಕಾಗಿದೆ. ಮಂಡ್ಯ ಮೂಲದ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಪ್ರತಿಭೆ ಇಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡ್ತಾ ಇದ್ದಾನೆ ಮಾಧ. 19-12 7 ಅಂಕಗಳ ನಂತರ 19-12 ಈಗ ಮರಳಿ ಯತ್ನವ ಮಾಡಿ ಬೋನಸ್ 5 ನಿಮಿಷಗಳು ಮಾತ್ರ ಬಾಕಿ ಇದೆ. 2 ತಂಡದ ನಾಯಕರ ಗಮನಕ್ಕೆ 19-13 19-13 5 ನಿಮಿಷಗಳು ಮಾತ್ರ ಬಾಕಿ ಇದೆ. ದಾಳಿ ವಿಭಾಗದಲ್ಲಿ ಮಾತ್ರ ಒಂದ್ಸೋದು ಕಷ್ಟ ಸಾಧ್ಯವಾಗ್ತಾ ಇದೆ. 20-13 20-13 Yes. ಇದೀಗ ನಿರ್ಣಾಯಕ ಪಂದ್ಯದಲ್ಲಿ ಮೂಡಿ ಬರ್ತಾ ಇದೆ. 19-14 ಎಸ್ ಅಫಿಷಿಯಲ್ ಟೈಮ್ ಔಟ್ ಅನ್ನು ನೀಡಲಾಗ್ತದೆ. ಯಾಕಂದ್ರೆ ಬಾಕ್ ಲೈನ್ ದಯವಿಟ್ಟು ಆ ಟೇಪ್ ಕೊಡಿ, ಬೇಗ ವಾಲಂಟಿಯರ್ಸ್ ಕೊಡಿ. A12 57-74 ಜೀಪು ಬೇರೆ ಗಾಡಿಗೆ ಅಡಚಣೆ ಆಗಿದೆ. ತೆರವುಗೊಳಿಸಕ್ಕೆ ದಯವಿಟ್ಟು ಈಶ್ವರ ಅಗ್ನಿ ಪರೀಕ್ಷೆಗೊಳಗಾಗ್ತಾ ಇದೆ. ನಿರ್ಣಾಯಕ 4 ನಿಮಿಷಗಳು. ನಿರ್ಣಾಯಕ 5 ಅಂಕಗಳ ಅಂತರ ಇದೀಗ ಚಾಲಾಕಿ ದಾಳಿ ಅಂತ ಕಾಣುತ್ತೆ. ಟಚ್ ಅನ್ನ ಅವರೀರುವರಲ್ಲೇ ನಿರ್ಧರಿಸ್ತಾ ಇದ್ದಾರೆ. ಸ್ವಯಂಪ್ರಭವಾಗಿ ಒಪ್ಪಿಕೊಂಡಿದ್ದಾನೆ. ಎಸ್ 20-14 6 ಅಂಕಗಳ ಅಂತರ. ಯುವ ಕಿಲಾಡಿಯ ಚಾಲಾಕಿ ದಾಳಿ. ಯುವ ಕಿಲಾಡಿ ಇದೀಗ ಮತ್ತೊಂದು ಯಶಸ್ಸನ್ನು ಗಳಿಸಿಕೊಳ್ತಾ ಇದ್ದಾನೆ. 20-15 20-15 ಮಾಡ ದಾಳಿ ವಿಭಾಗದಲ್ಲಿ
ಇದೀಗ ಎಚ್ಚರಿಕೆ ಆಟದ ಪ್ರದರ್ಶನ ಮಾಡ್ತಾ ಇದ್ದಾನೆ. ಟ್ವೆಂಟಿ 15 ಬಾಕಿ ಇದೆ. ಲಾಸ್ಟ್ 3 minutes more for the completion of this match. ಅತ್ಯುತ್ತಮ ಮತ್ತೊಂದು ಅತ್ಯುತ್ತಮವಾದಂತ ಕಾಂಬಿನೇಷನ್, ಸೂಪರ್ ಕ್ಯಾಚ್ ಆಫ್ ದ ಮ್ಯಾಚ್ ಅಂತ ಹೇಳ್ಬೋದು. ಗೆಲುವನ್ನ ತಂದುಕೊಟ್ಟಿದೆ ಈ ಸೂಪರ್ ಕಾಂಬಿನೇಷನ್ ಕ್ಯಾಚ್. ನಿರ್ಣಾಯಕ 3 ನಿಮಿಷಗಳು. ಇಟ್ಸ್ ಎ ಜೂ ಆರ್ ಟೈರ್. ಈಗ ಬಂದ್ರಿ, ಯಾರೇ ಬಂದ್ರಿ? ಎಸ್, ಪಂದ್ಯದ ಮೇಲೆ ಮೇಲುಗೈನ ಮೇಘನ ಬೀಟನ್ನ ಪಡೆದುಕೊಳ್ತಾ ಇದೆ. 22-16, 22-60. 6 ಅಂಕಗಳ ಅಂತರ, 2 ನಿಮಿಷಗಳ ಆಟ ಮಾತ್ರ ಬಾಕಿ ಇದೆ. ಮಾರ್ಗ ಮಧ್ಯೆ ಇನ್ನೇನು ನಮ್ಮ ಜನಪ್ರಿಯ ಶಾಸಕರು, ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಜನರೊಳಗೆ ನಾಯಕರು ಮಂತರ್ಗೌಡರು ಇನ್ನೇನು ಕೆಲವೇ ನಿಮಿಷಗಳು ಈ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವ್ರನ್ನ ಸ್ವಾಗತಿಸಲಿಕ್ಕಾಗಿ ಯುವ ಜನತೆ ವಿಭಾಗದಲ್ಲಿ ಬ್ಯೂಟಿಫುಲ್ ಕ್ಯಾಚ್ ಅನಿವಾರ್ಯತೆ ಇತ್ತು ಕೂಡ. ಸೂಪರ್ ಗೋಲ್ ಪಡೆದುಕೊಳ್ತಾರೆ, ರಂಗ ಗಳಿಸಿಕೊಂಡಿದ್ದಾನೆ. ಪಂದ್ಯದ ದಿಕ್ಕು ಬದಲಾಗ್ತಾ ಇದೆ. ಒಮ್ಮೆ ಸ್ಕೋರ್ ಹೇಳ್ತೀನಿ ಕೇಳಿ. 22-19, 3 ಅಂಕಗಳು. ಇನ್ನೊಂದು ಸೂಪರ್ ರೈಡ್ ಬಂದ್ರೆ ಸೂಪರ್ ಗೆಲುವಾಗುತ್ತೆ, ನೋಡೋಣ. 22-19, 22-19. 2 ತರದ ಆಟಗಾರರಿಗೆ ಎದೆ ಬಡಿತಾ, ಏರಿಳಿತ ಜೋರಾಗಿ ಬಡಿತಾ ಇದೆ ಆಗುತ್ತೆ. ಸೊ ಮಾದನ ಹೆಗಲಿಗೆ ಎಚ್ಚರಿಕೆ ದಾಳಿಯ ಹೊಣೆ. ಅನುಭವಿ ರೈಡರ್ ಆಗಿ ಈ ಪಂದ್ಯದ ಉದ್ದಗಲಕ್ಕೂ ಎಚ್ಚರಿಕೆ ದಾಳಿಯನ್ನು ಮಾಡ್ತಾ ಇದ್ದಾನೆ. 22-19, 22-19. ಮಿಂಚಿನ ದಾಳಿ ಆದನಲ್ಲಿದೆ. ನಿರ್ಣಾಯಕ ನಿಮಿಷ. ಕೇಳವಿ ಬಾಕಿ ಹೇ. ಸೂಪರ್ ರೈಡ್ ಬಂದ್ರೆ ಸೂಪರ್ ಗೆಲುವಾಗಬಹುದು. ಈ ಪಂದ್ಯದ ಫಲಿತಾಂಶ ಈ ದಾಳಿಯಲ್ಲಿ ಅಡಗಿದೆ. ಎಸ್ ಎಸ್ ಎಸ್, ಅವಕಾಶ. 22-20, 22-20. 22-20, 22-20 ಸೆಕೆಂಡ್ಗಳ ಆಟ. ಈ ಆಟದಲ್ಲಿ ಯಾರು ಗೆಲ್ತಾರೆ, ಯಾವ ರೀತಿ? 22-20, 22-20. ಒಂದಕ್ಕಿಂತ ಒಂದು ಅದ್ಭುತವಾದ ಪಂದ್ಯಗಳು. ಮಾದನಿಂದ ಉನ್ಮಾದ ಬರುತ್ತಕ್ಕಾಗೋಣ. ಸಕ್ಸಸ್ಫುಲ್ ರೈಡ್ ಆಫ್ ದ ಮ್ಯಾಚ್ ಅಂತ ಹೇಳ್ಬೋದು. 22-20 ಕಾಲಹರಣಕ್ಕೆ ಮೊರೆ ಹೋಗ್ತಾ ಇದ್ದಾರೆ ಮಾದ. ಈಗ ಕೈ ಚೆಲ್ಲಿದ್ದಾನೆ. ಪರಸ್ಪರ ಹೊಂದಾಣಿಕೆ ಇಲ್ಲದ ಕಾರಣ ಇದೀಗ ಸೂಪರ್ ಟ್ಯಾಕಲ್, ಸೂಪರ್ ಹಿಟ್. Yes, match on by ಈ ಪಂದ್ಯವನ್ನು ಗೆದ್ದು ಮಾದನ ತಂಡ ಉನ್ಮಾದದ ಗೆಲುವನ್ನು ದಾಖಲಿಸಿಕೊಂಡಿದೆ.
ಗೆದ್ದಂತ ತಂಡ ಸೋತ ತಂಡ ಇಬ್ರು ಕೂಡ ಅದ್ಭುತವಾಗಿ ಆಡಿದ್ರು. ಇಬ್ರು ಒಂದು ಚಪ್ಪಳ ಮುಖಗಳನ್ನ ಅಭಿನಂದಿಸೋಣ. ಇಬ್ಬರು ಕೂಡ ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ಕಬಡ್ಡಿಯ ನೈಜ ರಸದೌತಣ ನೀಡಿದ ಇಬ್ಬರು ಆಟಗಾರರು. ನೋಡಿ K12 MB 5774 ಜೀಪು. ನಿಮ್ಮ ಜೀಪನ್ನು ಬೇರೆಡೆಗೆ ಸ್ಥಳಾಂತರ ಮಾಡಿ ದಯವಿಟ್ಟು ಅಲ್ಲಿ ಆಟಗಾರರು ಸ್ವಗ್ರಹ ತೆರಳಬೇಕಾಗಿದೆ. ಅವರಿಗೆ ತುಂಬಾ ತಡವಾಗ್ತಾ ಇದೆ. K12 MB 577 ಮಹೀಂದ್ರ ಜೀಪ್ ನ ಮಾಲೀಕರು